ಅದನ್ನ ನಾವು ಮನುಷ್ಯರಿಗೆ ತಿಳಿಸ್ಕೊಂಡು ಅದನ್ನ ನಾವು ದೈವಕ್ಕೆ ತಿಳಿಸ್ಕೊಂಡ್ರೆ ದೈವಕ್ಕೆ ನಮ್ಮಲ್ಲಿ ಉಂಟಾಗೋದು ಹೇಗೆ? ಆಶ್ರಮ, ಭಜನೆ, ಪ್ರವಚನಗಳು, ಧ್ಯಾನ, ಜಪ, ಸ್ವಾಧ್ಯಾಯ ಅಥವಾ ಪ್ರವಚನಗಳನ್ನ ಕೇಳೋದು, ಪ್ರವಚನಗಳನ್ನ ಮಾಡೋದು, ಇದರಿಂದ ನಮ್ಮಲ್ಲಿ ಏನಾಗುತ್ತೆ? ಆ ಪೋಷಕ ಕಡಿಮೆ ಆಗ್ತಾ ಮಾನವತ್ವ ನಮಗೆ ಬೆಳಕಿ ಬರುತ್ತೆ. ನಮ್ಮಲ್ಲಿರುವ ಮಾನವತ್ವ ಹೋಗಿ ದೈವತ್ವದ ರೂಪವನ್ನ ಪಡ್ಕೊಳ್ಳುತ್ತೆ. ಅದನ್ನೇ ಹೇಳ್ತಾರೆ, ಪೋಷಕ ಹೊರಟು ಹೋಗುತ್ತದೆ, ದೇವ ಭಾವ ಒಂದು ಬಿಡುತ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು. ಅಂದ್ರೆ ಭಜನೆಯ ಶಕ್ತಿ ಅಂತದ್ದು, ನಾನು ಯಾವ್ದೋ ಕಾರ್ಯಕ್ರಮ ಹೋದಾಗ ಹೇಳ್ತಾ ಇದ್ರು, ಭಜನೆ ಎಷ್ಟು ಶಕ್ತಿ ಇದೆ ಅಂದ್ರೆ ಕೋಮಾ ಸ್ಥಿತಿ ಹೋದಂತ ವ್ಯಕ್ತಿಗಳು ಸಹ ಬದುಕಿ ಉಳಿದಂತ ಎಷ್ಟೋ ಉದಾಹರಣೆಗಳು ಇದೆ. ಅವ್ರು ಹೇಳ್ತಾ ಇದ್ರು, ಸೌಂದರ್ಯದಲ್ಲಿ ರಾಗ ಟೂನಲ್ಲಿ ಒಬ್ರು ಕೋಮಾ ಸ್ಥಿತಿ ಇದ್ರಂತೆ, ಅವರು ಪಕ್ಕ ಮಾಡಿದ್ರಂತೆ ಟೂನಾಗಿ. ಎಷ್ಟೋ ಜನ ಮನೆಗಳಲ್ಲಿ ತೀರೋದಾಗ ಅಥವಾ ತೀರೋಗಿ ವಿಷ್ಣು ಶಾಸ್ತ್ರ, ಲಲಿತ ಶಾಸ್ತ್ರ ಹೇಳೋದು, ಪಾರಾಯಣ ಮಾಡೋದು ಅಥವಾ ಭಜನೆಗಳನ್ನು ಹಾಕೋದೆಲ್ಲ ಸಂಸ್ಕೃತಿ ಇರುತ್ತೆ. ಅದೇ ರೀತಿಯಲ್ಲಿ ಏನು ಭಜನೆಗಳ ಆ ಶಕ್ತಿ ಇದೆಯಲ್ಲ, ಸೌಂದರ್ಯದಲ್ಲಿ ಪಾರಾಯಣ ಮಾಡುವ ಫಲವಾಗಿ ಕೋಮಾ ಸ್ಥಿತಿ ಬಂದ ವ್ಯಕ್ತಿ ಹೊರಗಡೆ ಬರ್ತಾರೆ. ಇದು ಭಜನೆ ಶಕ್ತಿ ಅಲ್ವಾ? ಆಮೇಲೆ ನೀವು ಭಜನೆಗಳನ್ನ ಯಾಂತ್ರಿಕವಾಗಿ ಆಡಬಾರ್ದು. ಬೆಳಗಿನ ಮಕ್ಕಳನ್ನ ಹೇಳ್ತಾ ಇದ್ರು, ನಾವು ಎಷ್ಟೋ ಕಡೆ ಜಪವನ್ನ ಯಾಂತ್ರಿಕವಾಗಿ ಮಾಡ್ತಾ ಇರ್ತೀವಿ, ಧ್ಯಾನವನ್ನ ಯಾಂತ್ರಿಕವಾಗಿ ಮಾಡ್ತಾ ಇರ್ತೀವಿ. ಭಜನೆಯಲ್ಲಿ ತಾಳ, ರಾಗ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಭಾವ ಅಲ್ವಾ?